ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದ ಅಜ್ವಾರ ಬಳಿ ಗುರುವಾರ ರಾತ್ರಿ ನಡೆದ ಅಪಘಾತ ನಿಜಕ್ಕೂ ಗ್ರಾಮಸ್ಥರ ಪಾಲಿಗೆ ಘೋರ ಭೀಕರ. ಒಂದೇ ಬೈಕ್ನಲ್ಲಿ 4 ಯುವಕರು ರಾತ್ರಿ 9:15 ತಮ್ಮ ಗ್ರಾಮಕ್ಕೆ ತೆರಳುತ್ತಿದ್ದ ವೇಳೆ ಎದುರಿನಿಂದ ಬರ್ತಾ ಇದ್ದ ಟಿಪ್ಪರ್ ಲಾರಿಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದ್ದಾರೆ. ಇನ್ನು ಈ ಅಪಘಾತದಲ್ಲಿ ಒಂದೇ ಕುಟುಂಬದ 2 ಸೇರಿದಂತೆ 3 ಕುಟುಂಬಗಳ 4 ಗಂಡು ಮಕ್ಕಳು ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತ ಯುವಕರನ್ನ ಅಜ್ವಾರ ಗ್ರಾಮದ ನಂದೀಶ್, ನರಸಿಂಹ, ಮನೋಜ್, ಅರುಣ್ ಅಂತ ಗುರುತಿಸಲಾಗಿದೆ. ಈ ಅಪಘಾತ ಹೇಗಾಯ್ತು, ಆ ಸ್ಥಳದಲ್ಲಿ ಆಗ ನಡೆದಿದ್ದೇನು ಅನ್ನೋದಕ್ಕೆ ಪೂರಕವಾಗಿ ಸಿಸಿಟಿವಿ ದೃಶ್ಯಾವಳಿಗಳು ಎಂಎಂಟಿವಿಗೆ ಲಭ್ಯವಾಗಿದ್ದು ಇಲ್ಲಿವೆ ನೋಡಿ. ನೋಡಿ, ಟಿಪ್ಪರ್ ಲಾರಿಗೆ ಬೈಕ್ ಮುಖಾಮುಖಿ ಡಿಕ್ಕಿಯಾಗುತ್ತಲೇ ರಸ್ತೆಯ ಮೇಲೆ ಬಿದ್ದ ಬೈಕ್ ನೆಲಕ್ಕೆ ಉಜ್ಜಿ ಹಾಯುತ್ತಿರುವಂತಹ ಬೆಂಕಿಯ ಕಿಡಿಗಳು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇದು 2 ವಾಹನಗಳು ಅಂದ್ರೆ ಟಿಪ್ಪರ್ ಲಾರಿ ಮತ್ತು ಬೈಕ್ನ ವೇಗ ಡಿಕ್ಕಿಯಾಗುವ ಸಮಯದಲ್ಲಿ ಎಷ್ಟಿದ್ವು ಅನ್ನೋದಕ್ಕೆ ಪುರಾವೆ ಅನ್ನೋ ಹಾಗೆ ಈ ಬೆಂಕಿಯ ಕಿಡಿಗಳು ಕಾಣ್ತಾ ಇವೆ. ಇನ್ನು ಅಪಘಾತದ ರಭಸಕ್ಕೆ ಲಾರಿಯ ಏಟಿಗೆ ಸಿಕ್ಕ ಆ ಯುವಕರು ಅಲ್ಲೇ ಉಸಿರು ಚೆಲ್ಲಿದ್ದನ್ನ ಸ್ಮರಿಸಬಹುದು. ಯಾಕೆ ಆ ಹುಡುಗರು ಹಾಗೆ ಲಾರಿಗೆ ಅಡ್ಡಲಾಗಿ ಹೋಗಿದ್ದಾರೆ? ರಸ್ತೆಯ ಎಡಭಾಗದಿಂದ ಬಲಭಾಗಕ್ಕೆ ಹೊರಳುವಾಗ ಎದುರಿನಿಂದ ಬರ್ತಾ ಇದ್ದ ವಾಹನದ ವೇಗವನ್ನ ಅಂದಾಜಿಸುವಲ್ಲಿ ವಿಫಲರಾದ್ರ, ಅಥವಾ ಲಾರಿ ಡ್ರೈವರ್ ಆದ್ರೂ ಹಠಾತ್ ಆಗಿ ಎದುರಿಗೆ ಬಂದ ಬೈಕ್ ಕಂಡು ವೇಗ ನಿಯಂತ್ರಿಸುವಲ್ಲಿ ವಿಫಲರಾದ್ರ ಗೊತ್ತಿಲ್ಲ. ಆದ್ರೆ ಈ ಅಪಘಾತವಂತೂ 3 ಮನೆಗಳಲ್ಲಿ ಆಳೆತ್ತರಕ್ಕೆ ಬೆಳೆದು ನಿಂತ ಮಕ್ಕಳನ್ನ ಕಳೆದುಕೊಂಡು ಗಂಡು ದಿಕ್ಕಿಲ್ಲದಂತೆ ಶೋಕ ಸಾಗರಕ್ಕೆ ತಳ್ಳಿವೆ ಎಂಬುದಂತೂ ಸತ್ಯ. ಹೀಗಾಗಿ ರಸ್ತೆ ದಾಟುವಾಗ, ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೊರಳುವಾಗ ಸಂಚಾರ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕಾದಂಥ ಅವಶ್ಯಕತೆ ಇದ್ದೇ ಇದೆ. ಇಲ್ಲದಿದ್ರೆ ಹೀಗೆ ಕ್ಷಣಾರ್ಧದಲ್ಲಿ ನಡೆಯುವಂತಹ ಅಪಘಾತಗಳು ನಮ್ಮ ಬದುಕನ್ನ, ಜೀವನವನ್ನ ಸರ್ವನಾಶ ಮಾಡ್ತವೆ. ಜೊತೆಗೆ ನಮ್ಮನ್ನೇ ನಂಬಿಕೊಂಡಿರುವಂತಹ ಕುಟುಂಬಗಳ ಪಾಲಿಗೆ ಕತ್ತಲೆಯನ್ನ ತಂದೊಡ್ತವೆ ಅನ್ನೋದಂತೂ ಸತ್ಯ. ಹೀಗಾಗಿ ವಾಹನಗಳನ್ನು ಓಡಿಸುವಾಗ ಎಚ್ಚರವಿರಲಿ. ಇದು ಎಂಎಂಟಿವಿಯ ಕಾಳಜಿ, ಕಳಕಳಿ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.